ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಅಥವಾ ಡ್ರೆಸ್ ಯಾವುದಕ್ಕೆ ಬೇಕಾದರೂ ನಾವು ಸಿಂಪಲ್ಲಾಗಿ ಈಸಿಯಾಗಿ ನಾವು ಈ ರೀತಿ ಬ್ಯೂಟಿಫುಲ್ ಡಿಸೈನನ್ನು ಮಾಡ್ಕೋಬೋದು. ನಾರ್ಮಲ್ ಮಿಷನ್ನಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ಬ್ಯೂಟಿಫುಲ್ ಡಿಸೈನನ್ನು ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇದು ಡ್ರೆಸ್ನ ಫ್ರಂಟ್ ಪಾರ್ಟು. ಇದಕ್ಕೆ ನಾನು ಕ್ಯಾನ್ವಾಸನ್ನು ತಗೊಂಡಿದ್ದೀನಿ. ಇದರ ಕಟಿಂಗ್ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡ್ರೆಸ್ದು ಬೇಕು ಅಂದರೆ ಒಂದು ಸಲ ಚೆಕ್ ಮಾಡಿ. ಫ್ರಂಟ್ ಪಾರ್ಟ್ ನಾವು ನಾರ್ಮಲಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಇದು ಲೈನಿಂಗು. ಈ ಲೈನಿಂಗಿಗೆ ಕ್ಯಾನ್ವಾಸನ್ನು ತಗೊಂಡಿದ್ದೀನಿ. ತಗೊಂಡು ಕ್ಯಾನ್ವಾಸ್ ಮೇಲೆ ಮೊದಲು ಮಾರ್ಕಿಂಗ್ನ ಹಾಕ್ಕೊಳ್ಳೋಣ. ನೆಕ್ಕನ್ನು ಎಲ್ಲ ಇದು ಎಷ್ಟಕ್ಕಿದೆಯೋ ನೆಕ್ಕು ಅಷ್ಟಕ್ಕೆ ಮಾರ್ಕ್ ಹಾಕ್ತಾಯಿದ್ದೀನಿ. ಮತ್ತು ಡಿಸೈನ್ ನಮಗೆ ಎಲ್ಲಿಗೆ ಬರಬೇಕೋ ನೋಡಿಕೊಂಡು ಶೋಲ್ಡರ್ ಹತ್ರ ನಾವು ನೆಕ್ ಇದು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಅದರೊಳಗಡೆಗೆ ಡಿಸೈನ್ ಬರೋ ಥರ ಮಾರ್ಕ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಷ್ಟು ಲೆಂತ್ವರೆಗೂ ನಿಮಗೆ ಡಿಸೈನ್ ಅನ್ನೋದು ಬೇಕು ಅನ್ನೋದನ್ನು ಮಾರ್ಕ್ ಹಾಕ್ಕೋಬೇಕು. ಈ ರೀತಿ ನಾನು ಇಷ್ಟಕ್ಕೆ ಅಳತೆ ಏನೂ ಇಟ್ಟಿಲ್ಲ, ಇಷ್ಟು ಸೈಜ್ಗಿರಲಿ ಅಂತೇಳ್ಬಿಟ್ಟು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ಕೊಳ್ಳೋ ಥರ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಹತ್ರ ಆದರೂ ತುಂಬ ದೂರ ಆದರೂ ಚೆನ್ನಾಗಿರೋದಿಲ್ಲ. ಸೊ ಅರ್ಧ ಇಂಚಿಗೆ ಅದು ಚೆನ್ನಾಗಿರುತ್ತೆ ಅಂತೇಳಿ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಈ ರೀತಿ ಲೈನ್ಸನ್ನು ಹಾಕ್ಕೋಬೇಕು. ಈ ಲೈನ್ಸ್ ಹಾಕ್ಕೊಳ್ಳೋದ್ರಿಂದ ನಮಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಒಂದೇ ಲೆವೆಲಲ್ಲಿ ಸ್ಟಿಚಸ್ಸು ಬೀಳುತ್ತೆ. ಒಂದು ದೂರ ಒಂದು ಹತ್ರ ಆಗದಿರ ನೀಟಾಗಿ ಬರುತ್ತೆ. ಅದರಿಂದ ಈ ರೀತಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಎರಡೂ ಸೈಡು ಕೂಡ ಇದೇ ರೀತಿ ಮಾರ್ಕ್ ಹಾಕ್ಕೋಬೇಕು. ಒಂದು ಸೈಡ್ ಮಾತ್ರ ಮಾರ್ಕ್ ಹಾಕಿದ್ರೆ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಎರಡೂ ಸೈಡು ಕೂಡ ಹಾಕ್ಕೋಬೇಕು. ಈ ಸೈಡ್ ನೋಡಿ, ಆಲ್ರೆಡಿ ನಾವು ಇದು ಮಾರ್ಕ್ ಹಾಕಿರೋದು ಕಾಣಿಸ್ತಾ ಇದೆ ಅಲ್ವಾ, ಆ ಮಾರ್ಕ್ ಮೇಲೇ ಈ ರೀತಿ ಮತ್ತೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಎರಡೂ ಸೈಡ್ಗೂ ಕೂಡ ಈ ರೀತಿಯೇ ಮಾರ್ಕ್ ಹಾಕ್ಕೊಳ್ಳಿ. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ ಡಿಸೈನು. ಒಂದ್ಸಲ ಟ್ರೈ ಮಾಡಿ. ನಾವು ನಾರ್ಮಲ್ ಪ್ಲೈನ್ ಕ್ಲಾತಲ್ಲಿ ಡ್ರೆಸ್ಸನ್ನು ಸ್ಟಿಚ್ ಮಾಡಿಕೊಂಡು ಈ ರೀತಿ ಡಿಸೈನನ್ನು ಮಾಡಿಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಅನ್ನೋದು ಕೂಡ ಕೊಡುತ್ತೆ. ಈಗ ಎರಡೂ ಸೈಡು ಕೂಡ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಸೆಂಟರಲ್ಲೂ ಕೂಡ ನಾವು ಫೋಲ್ಡ್ ಮಾಡಿರೋದ್ರಿಂದ ಅಲ್ಲಿ ಮಾರ್ಕ್ ಬಿದ್ದಿರೋದಿಲ್ಲ ನೋಡಿ. ಇಲ್ಲಿ ಆ ಸೆಂಟರಲ್ಲೂ ಕೂಡ ಮತ್ತೆ ಒಂದು ಲೈನನ್ನು ಹಾಕ್ತಾಯಿದ್ದೀನಿ. ಹೀಗೆ ಮಾರ್ಕ್ ಹಾಕ್ಕೊಂಡ್ಮೇಲೆ ಈಗ ಇದನ್ನು ನಾವು ನೆಕ್ ಹತ್ರ ಎಕ್ಸ್ಟ್ರಾ ಕ್ಲಾತ್ ಇರೋದು ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿಕೊಂಡು ಈಗ ಲೈನಿಂಗ್ ಕ್ಲಾತ್ ಮೇಲೆ ಈ ಕ್ಯಾನ್ವಾಸನ್ನು ಐರನ್ ಮಾಡಿಕೊಂಡು ಅಂಟಿಸ್ಕೊಬಿಡೋಣ. ಅಂಟಿಸ್ಕೊಳ್ಳೋದ್ರಿಂದ ನಮಗೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಆ ಕಡೆ ಈ ಕಡೆ ಮೂವ್ ಆಗದಿರೋದು ಸ್ಟಿಫಾಗಿ ಕುತ್ಕೊಂಡಿರುತ್ತೆ. ಸ್ಟಿಚ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ನಂತರ ಮೇನ್ ಕ್ಲಾತನ್ನು ತಗೊಂಡು ಮೇನ್ ಕ್ಲಾತ್ನ ರಾಂಗ್ ಸೈಡ್ಗೆ ಇದನ್ನು ನೋಡಿ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಜೋಡಿಸ್ಕೊಂಡು ಈಗ ಮೇನ್ ಕ್ಲಾತ್ಗೂ ಲೈನಿಂಗಿಗೂ ಸೇರಿಸ್ಕೊಂಡು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಬಂದುಬಿಡೋಣ. ಅದು ಕೂಡ ಕ್ಲಾತ್ ಆ ಕಡೆ ಈ ಕಡೆ ಮೂವ್ ಆಗದೆ ಇರೋದಕ್ಕೆ ನಾನು ಈ ರೀತಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಲೈನಿಂಗು ಮೇನ್ ಕ್ಲಾತ್ ಎರಡು ಕೂಡ ಸಪ್ರೇಟ್ ಆಗದಿರ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ನಾವು ಡಿಸೈನು ಸ್ಟಿಚ್ ಮಾಡ್ಕೊಳ್ಳೋವಾಗ ಈಸಿಯಾಗಿರುತ್ತೆ. ಅದರಿಂದ ಇದನ್ನು ಸುತ್ತಲೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದುಬಿಡಬೇಕು. ಈ ರೀತಿ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಕ್ಯಾನ್ವಾಸ್ ನೀವು ಐರನ್ ಮಾಡ್ಕೊಂಡಿಲ್ಲ ಅಂತಂದರೆ ಅಲ್ಲಲ್ಲಿ ಪಿನ್ಸನ್ನು ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಐರನ್ ಮಾಡ್ಕೊಳ್ಳೋದ್ರಿಂದ ಅದು ಸ್ಟಿಫಾಗಿ ಅಂಟ್ಕೊಬಿಡುತ್ತೆ. ನಮಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ಮೇನ್ ಕ್ಲಾತು ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಸೈಜ್ಗೆ. ಈಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಕೂಡ ಕಟ್ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಇರೋದೆಲ್ಲ ಕೂಡ ಕಟ್ ಮಾಡ್ಕೊಂಡ್ಮೇಲೆ ಈಗ ನಾವು ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಜರಿ ಥ್ರೆಡ್ಡನ್ನು ಈ ರೀತಿ ಬಾಬಿನ್ಗೆ ಸುತ್ಕೊಬಿಡೋಣ. ಬಾಬಿನ್ಗೆ ಎಷ್ಟು ಬೇಕೋ ನಮಗೆ ಜರಿ ಥ್ರೆಡ್ ಅಷ್ಟನ್ನು ಸುತ್ಕೊಬಿಟ್ಟು ಈ ರೀತಿ ಕೇಸಲ್ಲಿ ಹಾಕಿಬಿಟ್ಟು ಈಗ ಇದನ್ನು ನಾವು
ಕೆಳಗಡೆ ಕೂರಿಸ್ಕೋಬೇಕು. ನಾವು ಇವಾಗ ಡಿಸೈನ್ ಮಾಡೋದು ಪೇಪರ್ ಮೇಲೆ ಸ್ಟಿಚ್ ಮಾಡ್ತೀವಿ. ಜರಿ ಥ್ರೆಡ್ ಅನ್ನೋದು ಈಗ ಮೇನ್ ಕ್ಲಾತ್ ಮೇಲೆ ಬೀಳುತ್ತೆ ಕೆಳಗಡೆ ಇರೋದ್ರಿಂದ. ಮೇಲೆ ನಮಗೆ ಜರಿ ಥ್ರೆಡ್ ಇದೆಯಲ್ಲ ಅದೇ ಕಲರಲ್ಲೇ ಹಾಕ್ಕೊತಾ ಇದ್ದೀನಿ. ಇದು ನೋಡಿ ಈ ರೀತಿ ಫ್ರೀಯಾಗಿ ಬರೋದಕ್ಕೆ ಸ್ವಲ್ಪ ಸ್ಕ್ರೂನ ಲೂಸ್ ಮಾಡ್ಕೊಳ್ಳಿ ಕೇಸಲ್ಲಿ. ಜರಿ ಥ್ರೆಡ್ಡಲ್ಲಿ ಅದೇ ಕಲರಲ್ಲೇ ಮೇಲೆ ದಾರ ಕೂಡ ಹಾಕ್ಕೊಳ್ಳೋದ್ರಿಂದ ಕಲರ್ ಎರಡೂ ಕೂಡ ಒಂದೇ ಕಾಣಿಸುತ್ತೆ, ಇಲ್ಲ ಅಂತಂದರೆ ಎತ್ತಿ ಕಾಣಿಸುತ್ತೆ. ಈಗ ನಾವು ಮಾರ್ಕ್ ಮಾಡಿದ್ದೀವಲ್ಲ ಆ ಲೈನ್ ಮೇಲೇ ಒಂದಾದ ಮೇಲೆ ಒಂದು ಲೈನನ್ನು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಲೈನ್ ಹಾಕಿರ್ತೀವಲ್ಲ ಆ ಲೈನ್ ಮೇಲೇ ಸ್ಟ್ರೈಟಾಗಿ ಬರಬೇಕು, ಆ ಕಡೆ ಈ ಕಡೆ ಹೋಗ್ಬಿದ್ದೀರ. ಈಗ ನೋಡಿ ಲೈನ್ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಅದೇ ಲೈನ್ ಮೇಲೇ ಮತ್ತೆ ಇನ್ನೂ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಆಗ 2 ಸಲ ಸ್ಟಿಚ್ ಅನ್ನೋದು ಬೀಳುತ್ತೆ, ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ಒಂದು ಸಲ ಸ್ಟಿಚ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಸಿಂಗಲ್ ಲೈನು, ಹಾಗಾಗಿ ಡಬಲ್ ಸ್ಟಿಚ್ಚನ್ನ ಹಾಕ್ಕೊತಾ ಇದ್ದೀನಿ. ಅಥವಾ ನೀವು ಜರಿ ಥ್ರೆಡ್ಡನ್ನು 2 ಫೋಲ್ಡ್ ಅಥವಾ 3 ಫೋಲ್ಡ್ ಮಾಡಿಬಿಟ್ಟು ಬಾಬಿನ್ಗೆ ಸುತ್ಕೋಬೋದು. ಬಟ್ ಅದು ಆ ರೀತಿ ಸುತ್ತೋದ್ರಿಂದ ಥ್ರೆಡ್ ಸ್ವಲ್ಪ ದಪ್ಪ ಆಗುತ್ತೆ, ಆವಾಗ ಫ್ರೀಯಾಗಿ ದಾರ ಅನ್ನೋದು ಬರೋದಿಲ್ಲ. ಅದರಿಂದ ನಾನು ಸಿಂಗಲ್ ಲೇಯರಲ್ಲೇ ಬಾಬಿನ್ಗೆ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ಸ್ಟಿಚ್ ಮಾಡೋವಾಗ 2 ಸಲ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ಒಂದು ಲೈನ್ ಆದಮೇಲೆ ಒಂದು ಲೈನನ್ನು ಸ್ಟಿಚ್ ಮೇಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಮಾಡಿಕೊಂಡಾಗ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಈಸಿಯಾಗಿ ನಾವು ಈ ರೀತಿ ಡಿಸೈನ್ ಮಾಡ್ಕೋಬೋದು. ಒಂದು 10 ರಿಂದ 15 ನಿಮಿಷದಲ್ಲಿ ಆಗೋಗುತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು. ನಾವು ಮಾರ್ಕ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ 5 ನಿಮಿಷದಲ್ಲಿ ಇದನ್ನು ಸ್ಟಿಚ್ ಮಾಡ್ಕೊಬಿಡ್ಬೋದು. ನಮಗೆ ಇದೇ ಡಿಸೈನ್ ಅಂತ ಏನಿಲ್ಲ, ಯಾವ ಡಿಸೈನ್ ಬೇಕಾದರೂ ಇದೇ ಮೆಥಡಲ್ಲೇ ನೀವು ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಗೋಲ್ಡ್ ಕಲರ್ ಯಾವ ಕಲರ್ ನಮ್ಮ ಕ್ಲಾತ್ಗೆ ಮ್ಯಾಚ್ ಆಗುತ್ತೋ ಆ ಕಲರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಜರಿ ಥ್ರೆಡ್ ಅಂತಲೇ ಏನಿಲ್ಲ, ಜರಿ ಥ್ರೆಡ್ಡಲ್ಸು ಕೂಡ ಕಲರ್ಸ್ ಸಿಗುತ್ತೆ. ನಿಮಗೆ ಕ್ಲಾತ್ಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಯೂಸ್ ಮಾಡ್ಬೋದು. ಗೋಲ್ಡ್ ಕಲರ್ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಅದಲ್ಲದೆ ನಿಮಗೆ ಬೇರೆ ಕಲರ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಈ ಜರಿ ಥ್ರೆಡ್ ಪ್ಲೇಸಲ್ಲಿ ನಾವು ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡ್ತೀವಲ್ಲ ದಾರ, ಅದನ್ನು ಕೂಡ ಬಳಸ್ಕೋಬೋದು. ದಾರ ಆದರೆ 3-4 ಲೇಯರ್ಸಲ್ಲಿ ಅದನ್ನು ಸುತ್ತಕೊಂಡು ಯೂಸ್ ಮಾಡ್ಕೋಬೋದು. ಈ ರೀತಿ ನಾನು ಜರಿ ಥ್ರೆಡ್ಡನ್ನು ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡಿದ್ರೆ ನೋಡಿ ಇದು ಕಂಪ್ಲೀಟ್ ಆಯಿತು. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತೀನಿ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಇನ್ನು ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ನಾನು ಕುಂದನ್ಸನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಕುಂದನ್ಸ್ ಇದೆಯೋ ಅದನ್ನು ನೀವು ಬಳಸ್ಕೋಬೋದು, ಇಂಥದ್ದೇ ಅಂತ ಏನಿಲ್ಲ. ಇದು ಈ ಥರದ್ದು ಫ್ರೇಮ್ ಇರೋ ಅಂಥ ಕುಂದನ್ಸು ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಬೇಕಿರೋರು ಒಂದು ಸಲ ಚೆಕ್ ಮಾಡಿ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ನಾರ್ಮಲ್ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ನಿಮಗೆ ನಿಯರಲ್ಲಿ ಸಿಗೋ ಹಾಗಿದ್ರೆ ಹುಡ್ಕೊಳ್ಳಿ. ಇಂಥದ್ದೇ ಅಂತ ಏನಿಲ್ಲ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಥರದ್ದು ಹಾಕ್ಕೋಬೋದು. ನಾನು ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನ್ಗೆ ಅಂಟಿಸ್ತಾ ಇದ್ದೀನಿ. ಈ ರೀತಿ ದೊಡ್ಡ ಸೈಜ್ದು ಎಲ್ಲ ಲೈನ್ಸ್ಗೂ ಅಂಟಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಲೈನ್ ಬಿಟ್ಟು ಲೈನ್ಗೆ ಇನ್ನು ಸ್ವಲ್ಪ ಸಣ್ಣದ್ದು ಕುಂದನ್ಸು ಸೆಂಟರ್ ಲೈನ್ಸ್ಗೆ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಒಂದು ಸಲ ಈ ರೀತಿ ಅಂಟಿಸೋಕೆ ಮೊದಲೇ ಒಂದು ಸಲ ಇಟ್ಕೊಂಡು ನೋಡಿಕೊಂಡಾಗ ಚೆನ್ನಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅಂಟಿಸ್ಕೋಬೋದು. ಈಗ ಗಮ್ಮನ್ನು ಹಾಕ್ಕೊಂಡು ಸ್ವಲ್ಪ ಗಮ್ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಈ ರೀತಿ ಒಂದನ್ನು ಆದಮೇಲೆ ಒಂದನ್ನು ಅಂಟಿಸ್ಕೊಂಡು ಬರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ನೀವು ಡ್ರೆಸ್ಗೆ ಬೇಕಾದರೂ ಕೂಡ ಈ ರೀತಿ ಬ್ಲೌಸ್ ಡಿಸೈನ್ಸ್ಗೆ ಈ ರೀತಿ ಮಾಡ್ಕೋಬೋದು. ಬ್ಲೌಸ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂತರ ನೋಡಿ ಸ್ಮಾಲ್ ಸೈಜ್ದು ಕೂಡ ಅದೇ ರೀತಿಯೇ ಅಂಟಿಸ್ಕೊಳ್ಳೋಣ. ಗ್ಲೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಗನೆ ಬಿಟ್ಕೊಬಿಡುತ್ತೆ. ಇದನ್ನು ನಾವು ವಾಶ್ ಮಾಡೋವಾಗ ನೀರಲ್ಲಿ ಜಾಸ್ತಿ ಹೊತ್ತು ನೆನೆಸಿಡ್ದಿರ ಒಂದೇ ಸಲ ನೆನೆಸಿಡದೆ ಹಾಗೇ ವಾಶ್ ಮಾಡ್ಕೊಳ್ಳಿ. ಆಗ ಇದು ಉದುರೋಗೋದಿಲ್ಲ. ತುಂಬ ಜನ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೆಲವನ್ನ ಈ ರೀತಿ
ವರ್ಕ್ ತೋರಿಸಿದಾಗ ವಾಶ್ ಮಾಡುವಾಗ ಉದುರೋಗುತ್ತಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ನೀರಲ್ಲಿ ನೆನೆಸಿಟ್ರೆ ಈ ಗಮ್ ಅನ್ನೋದು ಪವರ್ ಸ್ವಲ್ಪ ಕಡಿಮೆ ಆಗ್ತಾ ಅದು ಕಿತ್ತು ಬಂದುಬಿಡುತ್ತೆ. ಸೊ ಹಾಗಾಗಿ ಜಾಸ್ತಿ ಹೊತ್ತು ನೆನೆಸೋಕ್ಕೆ ಹೋಗಬೇಡಿ, ಹಾಗೇ ವಾಶ್ ಮಾಡ್ಕೊಳ್ಳಿ. ಆಗ ತುಂಬ ದಿನ ಬಾಳಿಕೆ ಬರುತ್ತೆ, ಏನಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಗ್ಲೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈಗ ಅಂಟಿಸ್ಕೊಂಡ್ಮೇಲೆ ಇನ್ನು ಸ್ವಲ್ಪ ಹೈಲೈಟ್ ಮಾಡೋಣ ಅಂಥೇಳಿ ಈ ಲೈನ್ಸ್ ಮೇಲೆ ಕೂಡ ಅಲ್ಲಲ್ಲಿ ಒಂದೊಂದು ಸ್ಮಾಲ್ ಸೈಜ್ದು ಕುಂದನ್ಸನ್ನು ಅಂಟಿಸ್ತಾ ಇದ್ದೀನಿ. ಈ ರೀತಿ ಲೈನ್ಸ್ ಮೇಲೆ ಕೂಡ ಇದು ಕೂಡ ನೋಡಿ ಲೈನ್ ಬಿಟ್ಟು ಲೈನ್ಗೆ ಅಂಟಿಸ್ಕೊತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ? ಎಲ್ಲ ಲೈನ್ಸ್ಗೂ ಅಂಟಿಸಿದ್ರು ಕೂಡ ಒಂಥರ ಕ್ಲಮ್ಸಿಯಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಲೈನ್ ಬಿಟ್ಟು ಲೈನ್ಗೆ ಈ ದೊಡ್ಡ ಸೈಜು ಕುಂದನ್ಸ್ ಇದೆಯಲ್ವಾ ಆ ಲೈನ್ಗಳಿಗೆ ಮಾತ್ರ ನಾನು ಈ ರೀತಿ ಅಂಟಿಸ್ಕೊತಾ ಇದ್ದೀನಿ. ನೀವು ಇದೇ ಮೆಥಡಲ್ಲೇ ಮಾಡಬೇಕು ಅಂತ ಡಿಸೈನ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಐಡಿಯಾ ಪ್ರಕಾರ ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ಹೀಗೆ ಲೈನ್ ಬಿಟ್ಟು ಲೈನ್ಗೆ ಒಂದು ಕುಂದನ್ಗೆ ಮಧ್ಯದಲ್ಲಿ ಇನ್ನೊಂದು ಕುಂದನ್ ಬರೋ ಥರ ಈ ರೀತಿ ನಾನು ಅಂಟಿಸ್ಕೊತಾ ಇದ್ದೀನಿ. ಹೀಗೆ ಈಸಿಯಾಗೇ ನಾವು ಅಂಟಿಸ್ಕೋಬೋದು. ಮಕ್ಕಳು ಕೂಡ ಇದನ್ನು ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಯಾವುದಾದ್ರೂ ಬಾರ್ಡರ್ ಸ್ಯಾರಿ ಬ್ಲೌಸಸ್ಸು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೆವಿಯಾಗಿ ಸಾವಿರ ಕೊಟ್ಟು ನಾವು ಮಾಡೋದ್ರಿಂದ ಈ ರೀತಿ ಸಿಂಪಲ್ಲಾಗಿ ಯೂಸ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ವಿಡಿಯೋ ಬಗ್ಗೆ ನನಗೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.